ಬೆಂಗಳೂರಿನಲ್ಲಿ ಕಳ್ಳರು ಯಾವ ರೀತಿ ಪ್ಲ್ಯಾನನ್ನು ಮಾಡಿ ಕಳ್ಳತನವನ್ನು ಮಾಡ್ತಾರೆ, ಅದೇ ರೀತಿ ಯಾವ ರೀತಿ ಬೇಗ ಹಣವನ್ನು ಮಾಡಬೇಕು ಅಂತ ಪ್ಲ್ಯಾನನ್ನು ಮಾಡ್ತಾರೆ ಅಂತ ನೀವು ಕೇಳಿದ್ದೆ ಆದರೆ ಖಂಡಿತವಾಗಿಯೂ ಶಾಕ್ ಆಗ್ತೀರಾ. ಈ ಒಂದು ಘಟನೆ ಆಗಿರೋದು ಹಲಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಪ್ರದೇಶ ಏನಿದೆ, ಆ ಒಂದು ಪ್ರದೇಶದಲ್ಲಿರುವ ಜ್ಯುವೆಲರಿ ಅಂಗಡಿಯಲ್ಲಿ ಏನು ಬೆಂಗಳೂರಿನ ಸುಪ್ರಸಿದ್ಧವಾದಂತಹ ನಗರದ ಪೇಟೆಯ ಆರುಮ್ ಜ್ಯುವೆಲರ್ಸ್ ಅಂತ ಏನು ಹೇಳ್ತೀವಿ, ಆ ಒಂದು ಜ್ಯುವೆಲರ್ಸ್ ಶಾಪ್ ಏನಿದೆ ಅದರಲ್ಲಿ ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ಅಷ್ಟಕ್ಕೂ ಏನಾಯಿತು ಅಂತ ನೋಡ್ತಾ ಹೋದರೆ ಈ ಒಂದು ಕೇಸ್ ಏನಿದೆ ಇದರಲ್ಲಿ ಅತಿ ಪ್ರಮುಖವಾಗಿ 3 ಆರೋಪಿಗಳಿದ್ದಾರೆ. ನಾಗಾ, ರಾಕ್, ಅರ್ಜುನ್ ಈ 3 ಆರೋಪಿಗಳನ್ನಿದ್ದಾರೆ. ಇವರು ಆ ಒಂದು ಶಾಪ್ ಏನಿದೆ ಅಲ್ಲಿ ಹೋಗ್ತಕ್ಕಂತಹ ವೇಸ್ಟ್ ವಾಟರನ್ನು ಇವರು ಸಂಗ್ರಹಣೆ ಮಾಡ್ತಾ ಇರ್ತಾರೆ. ಅದಕ್ಕೆ ಅತಿ ಪ್ರಮುಖವಾದಂತಹ ಕಾರಣ ಏನು ಅಂತ ನಾವು ನೋಡ್ತಾ ಹೋದರೆ ಆ ವೇಸ್ಟ್ ವಾಟರ್ ಏನಿದೆ ಅದರಲ್ಲಿ ಚಿನ್ನದ ಚಿಕ್ಕ ಚಿಕ್ಕ ಕಂಟೆಂಟ್ ಅಥವಾ ಪಾರ್ಟಿಕಲ್ಸ್ ಇರುತ್ತೆ ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಯಾಕಂದರೆ ಆ ಒಂದು ಆರುಮ್ ಜ್ಯುವೆಲರ್ಸ್ ಏನಿದೆ ಇದು ಒಂದು ಜ್ಯುವೆಲರಿ ಶಾಪ್ ಆಗಿರೋದ್ರಿಂದ ಅಲ್ಲಿ ಚಿನ್ನದ ಕೆಲವು ಒಡವೆ ತಯಾರಿಸುವ ಕೆಲಸವನ್ನು ಮಾಡ್ತಿರ್ತಾರೆ. ಹೀಗಾಗಿ ಅಲ್ಲಿ ವಾಶ್ ಮಾಡಿದ ನೀರೇನಿರುತ್ತೆ ಅದರಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಅಥವಾ ಟಿನ್ನಿ ಪಾರ್ಟಿಕಲ್ಸ್ ಚಿನ್ನ ಹೊರಗಡೆ ಚರಂಡಿ ನೀರಿಗೆ ಹೋಗ್ತಾ ಇರುತ್ತೆ. ಆ ನೀರನ್ನು ಇವರು ಸಂಗ್ರಹಣೆ ಮಾಡ್ತಾ ಇರ್ತಾರೆ. ಹೀಗಾಗಿ ಆ ಒಂದು ಶಾಪ್ ಮೇಲೆ ಇವರು ಕಣ್ಣನ್ನು ಇಟ್ಟಿರ್ತಾರೆ. ಆ ಒಂದು ಚಿಕ್ಕ ಚಿಕ್ಕ ಟಿನ್ನಿ ಪಾರ್ಟಿಕಲ್ಸ್ ಏನಿದೆ ಚಿನ್ನದ್ದು ಅದನ್ನು ಮಾರಿ ಸ್ವಲ್ಪ ಪುಡಿಕಾಸನ್ನು ಇವರು ಸಂಪಾದನೆ ಮಾಡ್ತಾ ಇರ್ತಾರೆ. ಆದರೆ ಎಷ್ಟು ದಿವಸ ಹೀಗೆ ಪುಡಿಕಾಸನ್ನು ಸಂಪಾದನೆ ಮಾಡಬೇಕು, ನಾವು ಏಕಾಏಕಿ ಶ್ರೀಮಂತರಾಗೋಣ ಅಂತ ಭಾವಿಸಿ ಅಲ್ಲಿದ್ದ ಒಂದು ಶೌಚಾಲಯ ಏನಿದೆ ಅಲ್ಲಿ ಒಂದು ಕಿಟಕಿ ಇರುತ್ತೆ. ಯಾಕಂದರೆ ಇವರು ಮೂಲತಃ ಅಲ್ಲಿನ ಶೌಚಾಲಯಗಳನ್ನು ಕ್ಲೀನ್ ಮಾಡ್ತಾ ಇರ್ತಾರೆ, ಅದೇ ಏರಿಯಾದಲ್ಲಿ ಇವರು ವಾಸವಾಗಿರ್ತಾರೆ. ಹೀಗಾಗಿ ನಗರದ ಪೇಟೆಯಲ್ಲಿ ಯಾವ ಜ್ಯುವೆಲರಿ ಶಾಪ್ನಲ್ಲಿ ಅಂಗಡಿ ಇದೆ, ಯಾವ ಜ್ಯುವೆಲರಿ ಶಾಪ್ ಅಂಗಡಿ ಹಾಗೂ ಟಾಯ್ಲೆಟ್ ಅಟ್ಯಾಚ್ ಆಗಿದೆ ಇವೆಲ್ಲವನ್ನೂ ಕೂಡ ಇವರು ನೋಡ್ಕೊಂಡಿರ್ತಾರೆ. ಇದೇ ಜನವರಿಯಿಂದನೂ ಕೂಡ ಇವರು ಪ್ಲ್ಯಾನನ್ನು ಮಾಡ್ಕೊಂಡು ಬಂದಿರ್ತಾರೆ. ಹೀಗಾಗಿ ಇದೇ ತಿಂಗಳು 5 ಮತ್ತು 6ನೇ ತಾರೀಕು ತಮ್ಮ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಅದರಲ್ಲಿ ಅತಿ ಪ್ರಮುಖವಾಗಿ ಏನು ಶೌಚಾಲಯ ಇರುತ್ತೆ ಆ ಶೌಚಾಲಯದ ಕಿಟಕಿಯನ್ನು ಮುರಿದು ಈ 3 ಆರೋಪಿಗಳಿದ್ದಾರೆ. ರಾಕ್, ಅದೇ ನಂತರದಲ್ಲಿ ಅರ್ಜುನ್ ಆಗಿರ್ಬೋದು, ನಂತರದಲ್ಲಿ RX ಮತ್ತೊಬ್ಬ ಆರೋಪಿ. ಸೊ ಈ 3 ಜನ ಏನಿದ್ದಾರೆ ಇವರು ಆ ಒಂದು ಕಿಟಕಿಯನ್ನು ಮುರಿದು ಸುಮಾರು 84 ಗ್ರಾಮ್ ಚಿನ್ನ ಅಂದರೆ ಸುಮಾರು 13 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಇವರು ಕದ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಲ್ಲಿಂದ ಚಿನ್ನವನ್ನು ಕದ್ದು ಎಸ್ಕೇಪ್ ಆಗೋ ಸಂದರ್ಭದಲ್ಲಿ ಒಂದು ಪ್ಲ್ಯಾನನ್ನು ಮಾಡ್ತಾರೆ. ಏನು ಅಂತ ಅಂದರೆ ಯಾರಿಗೂ ಗೊತ್ತಾಗಬಾರ್ದು ಎನ್ನುವ ನಿಮಿತ್ತ ಏನು ಇವರು ಗಲೀಜುಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬಕೆಟ್ ಅಥವಾ ಏನು ಸ್ಟೀಲ್ ಬಕೆಟ್ ಇರುತ್ತೆ ಆ ಬಕೆಟನ್ನು ಯೂಸ್ ಮಾಡಿ ಅದರಲ್ಲಿ ಸುಮಾರು 84 ಗ್ರಾಮ್ನ ಚಿನ್ನದ ಗಟ್ಟಿಯನ್ನು ಇವರು ಅಲ್ಲಿಂದ ಬೇರೆಡೆಗೆ ಸಾಗಿಸ್ತಾರೆ. ನಂತರದಲ್ಲಿ ಅಲ್ಲಿನ ಶೋರೂಮ್ನ ಮಾಲೀಕರೇನಿದ್ದಾರೆ ಅಥವಾ ಚಿನ್ನದ ಅಂಗಡಿಯ ಮಾಲೀಕರು ಒಂದು ದೂರನ್ನು ದಾಖಲು ಮಾಡ್ತಾರೆ. ಆ ಒಂದು ದೂರಿನ ನಿಮಿತ್ತ ಪೊಲೀಸರು ತನಿಖೆಯನ್ನು ಕೈಗೊಂಡಾಗ CCTVನ ಪರಿಶೀಲನೆ ಮಾಡಿದಾಗ ಈ 3 ಆರೋಪಿಗಳೇನಿದ್ದಾರೆ ಇವರು ಪೊಲೀಸರ ಕಣ್ಣಿಗೆ ಬೀಳ್ತಾರೆ. ಯಾಕಂದರೆ ಪೊಲೀಸರಿಗೆ ಗೊತ್ತಿರುತ್ತೆ ಇಲ್ಲಿ ಯಾರು ಶೌಚಾಲಯವನ್ನು ಕ್ಲೀನ್ ಮಾಡ್ತಾರೆ ಇವರೇ ಕೃತ್ಯವನ್ನು ಮಾಡಿದ್ದಾರೆ ಅಂತ. ಹೀಗಾಗಿ ಶೌಚಾಲಯವನ್ನು ಕ್ಲೀನ್ ಮಾಡ್ತಾ ಇರುವ ಆರೋಪಿಗಳೇನಿದ್ದಾರೆ ಅವರು ಪೊಲೀಸರ ಬುಟ್ಟಿಗೆ ಬೀಳ್ತಾರೆ. ನಂತರದಲ್ಲಿ ಈ 3 ಆರೋಪಿಗಳು ಅರ್ಜುನ್, RX, ನಾಗಾ ಹಾಗೂ ಮತ್ತೊಬ್ಬ ರಾಕ್ ಎನ್ನುವ 3 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇದರಲ್ಲಿ ಒಬ್ಬ ರೌಡಿ ಶೀಟರ್ ಕೂಡ ಹೌದು. ಆತನ ಬಳಿಯಿದ್ದ ಚಿನ್ನವನ್ನು ಕೂಡ ಜಪ್ತಿ ಮಾಡಿದ್ದಾರೆ. ಸದ್ಯ 3 ಏನು ಆರೋಪಿಗಳಿದ್ದಾರೆ ಅವರು ಪೊಲೀಸರ ಅತಿಥಿಗಳಾಗಿದ್ದಾರೆ, ಜೈಲಿನ ಕಂಬಿಯನ್ನು ಎಣಿಸ್ತಾ ಇದ್ದಾರೆ. ಸೊ ಹೀಗಾಗಿ ಬೆಂಗಳೂರಿನಲ್ಲಿ ಎಲ್ಲಿ ಜ್ಯುವೆಲರಿ ಶಾಪ್ಗಳಿದೆಯೋ ಅವರು ಸಾಕಷ್ಟು ಎಚ್ಚರದಿಂದ ಇರಬೇಕು. ಇಲ್ಲ ಅಂತ ಅಂದರೆ ಈ ರೀತಿ ಅವಘಡಗಳು ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನುಳಿದಂತೆ ಇತ್ತೀಚೆಗಷ್ಟೇ ನಗರದ ಪೇಟೆಯ ಒಂದು ಜ್ಯುವೆಲರ್ಸ್ ಶಾಪ್ ಏನಿದೆ ಆ ಒಂದು ಶಾಪ್ನಿಂದ ಮಲ್ಲೇಶ್ವರಂಗೆ ಸುಮಾರು 3 kg ಚಿನ್ನವನ್ನು ತರಿಸ್ಕೊಂಡಿದ್ರು. ಆ ಕೇಸ್ ಸಹ ಸಾಕಷ್ಟು ಸುದ್ದಿಯಾಗಿತ್ತು. ಆ ಒಂದು ಚಿನ್ನವನ್ನು ನೋಡಲಿಕ್ಕೆ ತರಿಸ್ಕೊಂಡಂತಹ ಆರೋಪಿಗಳೇನಿದ್ದಾರೆ ಅವರು ಸುಮಾರು 1 kg 850 ಗ್ರಾಮ್ ಚಿನ್ನವನ್ನು ಅಲ್ಲಿಂದ ಕದ್ದು ಅಂದರೆ ಒಂದು ಬ್ಯಾಗ್ಗೆ ಹಾಕ್ಕೊಂಡು ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ದರು. ಸದ್ಯ ಪೊಲೀಸರು ಕೂಡ ಆ ಒಂದು ಪ್ರಕರಣವನ್ನು ಭೇದಿಸಿದ್ದಾರೆ. ಅವರಿಂದ ಸುಮಾರು 1 kg 450 ಗ್ರಾಮ್ ಚಿನ್ನದ ಅಂದರೆ ಅದರ ಆಸುಪಾಸು ಚಿನ್ನವನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಅನ್ನೋದು ಕೂಡ ಪ್ರಸ್ತುತವಾದಂತಹ ಮಾಹಿತಿ. ಸೊ ಈ ಒಂದು ಕೇಸ್ ಏನಿದೆ ಹಲಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಈ ಒಂದು ಕೇಸ್ ಎಲ್ಲರಿಗೂ ಕೂಡ ಆಶ್ಚರ್ಯಚಕಿತವನ್ನು ಉಂಟು ಮಾಡುತ್ತೆ. ಯಾಕಂದರೆ ಅಲ್ಲಿ ಕ್ಲೀನ್ ಮಾಡ್ತಿರ್ತಕ್ಕಂತಹ ಏನು ಒಂದು ಪೌರ ಕಾರ್ಮಿಕರು ಅಂತ ಹೇಳ್ಬೋದು ಅಥವಾ ಶೌಚಾಲಯವನ್ನು ಕ್ಲೀನ್ ಮಾಡುವ ವ್ಯಕ್ತಿಗಳನ್ನಿದ್ದಾರೆ ಅವರೇ ಇಲ್ಲಿ ಕಳ್ಳರಾಗಿದ್ದಾರೆ. ಹೀಗಾಗಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋದು ಜ್ಯುವೆಲರಿ ಶಾಪ್ ಮಾಲೀಕರು ನಿರ್ಧಾರವನ್ನು ಮಾಡಬೇಕು. ಹೀಗಾಗಿ ಸಾಕಷ್ಟು ಅಂದರೆ ಬೇಕಾದಷ್ಟು ಭದ್ರತಾ ಪರಿಕರಗಳನ್ನು ಅವರು ನಿಯೋಜನೆ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ಈ ರೀತಿಯ ಕೃತ್ಯಗಳು ಆಗೋದ್ರಲ್ಲಿ ಅನುಮಾನವಿಲ್ಲ. ಇದು ಈ ಒಂದು ಕಳ್ಳತನದ ವಿಚಾರ ಅಥವಾ ಸುದ್ದಿ ಅಂತಲೇ ಹೇಳಬೇಕು. ಕ್ಯಾಮ್ರಾ ಪರ್ಸನ್ ಕುಶಾಲ್ ಜೊತೆ ಗಿರೀಶ್, ಗ್ಯಾಟಿನ್ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.